Hello students, I am back to tell you about mass and weight. Mass and weight. ಮಾಸ್ ಮೀನ್ಸ್ ಇದನ್ನ ರಾಶಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ರಾಶಿ ಅಂತ ಹೇಳ್ತಾರೆ. ವೆಯ್ಟ್ ಏನಂತ ಹೇಳ್ತಾರೆ? ವೆಯ್ಟಿಗೆ ತೂಕ ಅಂತ ಕರೀತಾರೆ. ತೂಕ ಅಂತ ಹೇಳ್ತಾರೆ ವೆಯ್ಟಿಗೆ. ಈಗ ನಾವು ನಮಗೆ ಈ ಪದ ಗೊತ್ತೇ ಇಲ್ಲ ನಮಗೆ, ಇದನ್ನು ನಾವು ಉಪಯೋಗ ಮಾಡೋದೇ ಇಲ್ಲ. ನಮ್ಮ ಒಂದು ಮನೆಯಲ್ಲಿ ಅಥವಾ ಫ್ರೆಂಡ್ಸ್ಗಳ ಜೊತೆ ಮಾತಾಡುವಾಗ ನಾವು ಮುಂದೆ ಈ ಒಂದು ಶಬ್ದ ವೆಯ್ಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ವೆಯ್ಟ್ ಅಥವಾ ತೂಕ ಅನ್ನೋದನ್ನೇ ನಾವು ಭಾಳಷ್ಟು ಟೈಮು ಬಳಸ್ತೀವಿ. ಹಾಗಾದರೆ ಇವುಗಳ ನಡುವೆ ವ್ಯತ್ಯಾಸ ಇದೇನಾ ಇಲ್ವಾ, ಅಥವಾ ಇವೆರಡು ಒಂದೇ ರೀತಿಯ ಪದಗಳ ಅನ್ನೋದನ್ನು ಏನಾದರೂ ನೋಡ್ತಾ ಹೋದರೆ, ಸೇ ಮಾಸ್ ಆ್ಯಂಡ್ ವೆಯ್ಟ್ ಬೋತ್ ಆರ್ ಡಿಫರೆಂಟ್ ಟರ್ಮ್ಸ್. ಬೋತ್ ಆರ್ ನಾಟ್ ದ ಸೇಮ್ ಬಟ್ ಬೋತ್ ಆರ್ ಟ್ರೀಟೆಡ್ ಆಸ್ ದ ಸೇಮ್. ಎರಡನ್ನೂ ಒಂದೇ ಥರ ಪರಿಗಣನೆಗೆ ತಗೊಳ್ತಾರೆ, ಬಟ್ ಎರಡು ಒಂದೇ ಥರ ಅಲ್ಲವು, ಒಂದೇ ಥರ ಮೀನಿಂಗ್ ಇರಲ್ಲ. ಮಾಸ್ ಅಂದರೆ ಏನಂದರೆ, ಈ ಚಾಕ್ ಪೀಸ್ ಇದೆ, ಈ ಚಾಕ್ ಪೀಸ್ ನೋಡಿ, ಈ ಚಾಕ್ ಪೀಸ್ನಲ್ಲಿ ಟೋಟಲ್ ಎಷ್ಟು ಕೆ ಜಿಯ ಈ ಪೌಡ್ರ್ ಇದೆ, ಎಷ್ಟು ಕೆ ಜಿಯ ಈ ವೈಟ್ ಪೌಡರ್ ಇದೆ, ಅಥವಾ ಎಷ್ಟು ಕಾಂಪೋಸಿಷನ್ ಇದೆ ಅನ್ನೋದನ್ನು ಇದು ಚಾಕ್. ಸೇ ಫಾರ್ ಎಕ್ಸಾಂಪಲ್ ದಿಸ್ ಚಾಕ್ ಪೀಸ್ ಈಸ್ 5 ಗ್ರಾಮ್. ಸೊ 5 ಗ್ರಾಮ್ನಷ್ಟು ಇದರಲ್ಲಿ ಮಾಸ್ ಇದೆ. ಸೊ ಮಾಸ್ ಅಂದರೆ ಅರ್ಥ ಏನು? ಈಗ ಇನ್ನೊಂದು ಸೇ ಅನದರ್ ಎಕ್ಸಾಂಪಲ್, ಐ ಆಮ್ ಟೇಕಿಂಗ್ ದಿಸ್ ಒನ್. ದಿಸ್ ಈಸ್ ದ ಪೇಂಟ್ ಬಾಕ್ಸ್, ಪೇಂಟ್ ಬಕೆಟ್ ಅಂತ ಕರಿಬೋದು ನೀವು. ಸೊ ಇದ್ರದ್ದು ಪ್ರಮಾಣ, ಇದ್ರದ್ದು ಮಾಸ್ ಎಷ್ಟು ಅಂದರೆ ಮೇ ಬಿ ಒಂದು 2 kg ಅಥವಾ 3 kg ಅಂತ. ಇದು ಯಾವ ವೆನ್ ಇಟ್ ಇಸ್ ಫಿಲ್ಡ್ ವಿತ್ ಕಲರ್ ಆರ್ ಪೇಂಟ್, ಇಟ್ಸ್ ಮಾಸ್ ಬಿಕಮ್ಸ್ 10 kg. ಇದು ಕಲರ್ ಅಥವಾ ಪೇಂಟ್ ಇಂದ ಏನಾದರೂ ತುಂಬಿದಾಗ 10 kg ಇರುತ್ತೆ. ಪೇಂಟ್ ಖಾಲಿಯಾಗಿದೆ, ಈಗ ಪೇಂಟ್ ಖಾಲಿಯಾಗಿದೆ ಅಂದರೆ ಮೇ ಬಿ ಇದ್ರದ್ದು 2 ಅಥವಾ 3 kg ಮಾಸ್ ಇರ್ಬೋದು. ಮಾಸ್ ಅನ್ನೋದು, ಈಗ ಈ ಕ್ಲಾಸ್ ರೂಮ್ ಇದೆ, ಈ ಒಂದು ತರಗತಿಯಲ್ಲಿ 20 ಬೆಂಚಸ್ ಅದಾವ. ಪ್ರತಿಯೊಂದು ಬೆಂಚ್ ಕೂಡ 5 kg ಇದೆ ಅಂತ ಅನ್ಕೊಳ್ಳೋಣ. 5 kg ಇದೆ ಪ್ರತಿಯೊಂದು ಬೆಂಚ್. 20 ಬೆಂಚ್ಗಳದಾವ. 20 × 5 100 kg ಇದೆ. ಆ 100 kg ಅನ್ನೋದು ಮಾಸ್. ದೆನ್ ವಾಟ್ ಈಸ್ ದಿಸ್ ವೇಟ್? ವೇಟ್ ಅನ್ನೋದು ಒಂದು ಫೋರ್ಸ್, ಅದು ಫೋರ್ಸ್, ಬಲ. ಒಂದು ವಸ್ತು ಅಥವಾ ಒಬ್ಬ ಮನುಷ್ಯನ ಮೇಲೆ ವರ್ತಿಸುತ್ತಿರುವಂತಹ ಒಂದು ಬಲವನ್ನು ನಾವು ತೂಕ ಅಂತ ಕರಿತೀವಿ. ಆದ್ರಿಂದ ಬಲ ಒಟ್ಟಾರೆ ಎಷ್ಟು ಪ್ರಮಾಣ ಇದೆ, ಚಾಕ್ ಪೀಸ್ ಇರ್ಬೋದು, ಹ್ಯೂಮನ್ ಬಾಡಿ, ನಮ್ಗೀಗ ಸೊ ನಮ್ಮ ಒಂದು ವೇಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ನಾವು. ವೇಟ್ 70 kg ಇದೆ, 50 kg ಇದೆ, 60 kg ಇದೆ, 100 kg ಇದೆ, ಕ್ವಿಂಟಲ್ ಇದೆ, ಟನ್ ಇದೆ, ಕ್ವಿಂಟಲ್, ಟನ್, ಕಿಲೋಗ್ರಾಮ್ಸ್, ಗ್ರಾಮ್ಸ್, ಪೌಂಡ್ಸ್, ಔನ್ಸಸ್. ಈಗ ನೀವೇನೀಗ ಕನ್ಸಿಡರ್ ಮಾಡ್ತೀರಲ್ಲ, ಅದೆಲ್ಲ ಏನದು, ಅದು ವೇಟ್ ಅಂತ ಬರುತ್ತೆ. ಸೊ ಆ್ಯಕ್ಚುಲಿ ವೇಟ್ ಅನ್ನೋದು ಈ ಅರ್ತ್ ಮೇಲೆ, ಇಲ್ಲಿ ಈಗ ಈ ಕ್ಲಾಸ್ ರೂಮ್, ನಿಮ್ಮ ಮನೆ, ನಿಮ್ಮ ಊರು, ನಮ್ಮ ಒಂದು ಇದರಲ್ಲಿ ಭೂಮಿಯ ಮೇಲೆ ಮಾಸು ವೆಯ್ಟು ಎರಡೂ ಒಂದೇ. ಇಲ್ಲಿ ನಮಗೆ ಕೆಳಗಡೆ ಭೂಮಿ ಮೇಲೆ. ಅದೇ ನಾವೇನಾದರೂ ಮೇಲೆ ಇದಕ್ಕೆ ಹೋದರೆ, ಸ್ಪೇಸಿಗೆ ಹೋದರೆ, ರಾಕೆಟ್ನಲ್ಲಿ ಸ್ಪೇಸಿಗೆ ಹೋದ್ವಿ ಅಂತ ತಿಳ್ಕೊಳ್ಳಿ. ಸ್ಪೇಸ್ನಲ್ಲಿ ಇವೆರಡು ವ್ಯತ್ಯಾಸ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಭೂಮಿಯಿಂದ ನಾವು ಮೇಲಕ್ಕೆ ಹೋಗ್ತಾ ಏನಾಗುತ್ತಾ, ನಮ್ಮ ಮೇಲೆ ವರ್ತಿಸ್ತಾ ಇರುವಂತಹ ಗುರುತ್ವಾಕರ್ಷಣೆಯ ಬಲವು ಕಡಿಮೆ ಆಗುತ್ತಾ ಹೋಗ್ತದೆ ಮೇಲೆ ಹೋದಂಗೆಲ್ಲ. ಗುರುತ್ವಾಕರ್ಷಣೆ ಬಲ ಇದೆ ಇಲ್ಲಿ ನಮಗೆ. ಗುರುತ್ವಾಕರ್ಷಣೆ ಬಲದಿಂದಾಗಿ ನಾವು ಯಾವುದೇ ವಸ್ತುವನ್ನು ಮೇಲಕ್ಕೆಸಿದ್ರೆ ಆ ವಸ್ತು ಮತ್ತೆ ಕೆಳಗಡೆ ಬೀಳ್ತದ. ನಿಮ್ಗೆ ಗೊತ್ತಿದೆ ಗ್ರಾವಿಟೇಷನಲ್ ಫೋರ್ಸ್. ಸೇ ಆಸ್ ಯು ಮೂವ್ ಅಬೌವ್ ದ ಅರ್ತ್ in a rocket or in any launching vehicle, your weight goes on decreases. The main reason is gravitational power decreases as you move above the earth. So your weight mainly depends on, ಈ ತೂಕ ಅನ್ನೋದು ಡಿಪೆಂಡ್ ಇದೆ, ಇದು ಗುರುತ್ವಾಕರ್ಷಣೆಯ ಬಲದ ಮೇಲೆ ಅವಲಂಬನೆ ಆಗಿದೆ. ಭೂಮಿಯಿಂದ ಮೇಲೆ ಹೋದಾಗ ಗುರುತ್ವಾಕರ್ಷಣೆ ಬಲ ಏನಾದರೂ ಕಡಿಮೆ ಆಗ್ತಾ ಬರ್ತದೆ. ಗುರುತ್ವಾಕರ್ಷಣೆ ಬಲ ಮೇಲೋದಂಗೆ, ಅದಕ್ಕೆ ಮೇಲೆ ಏನಾದರೂ ನೀವು ನೋಡಿದರೆ ಮೇಲೆ ಹಾರಾಡ್ತಾ ಇರ್ತಾರೆ.
ಗಗನಯಾತ್ರಿಗಳು ಆಸ್ಟ್ರೋನಾಟ್ಸ್ ಆರ್ floating in the space. They are floating just like the birds. ಸೊ ಅವರು ಹಾರಾಡ್ತಾ ಇರ್ತಾರೆ. ನೀವು ಗಗನಯಾತ್ರಿಗಳು ಏನಾದರೂ ಚಂದ್ರನ ಮೇಲೆ ಹೋದಂಥವ್ರು ಅಥವಾ ಬೇರೆ ಒಂದು ಗ್ರಹಕ್ಕೆ ಹೋದಂತಹ ಗಗನಯಾತ್ರಿಗಳು ಏನು ಮಾಡ್ತಾ ಇರ್ತಾರೆ, ಅವರು ಹಾರಾಡ್ತಾ ಇರ್ತಾರೆ ಗಾಳಿಯಲ್ಲಿ. ಸೊ ರೀಸನ್ ಏನಂದರೆ, ರೀಸನ್ ಅಲ್ಲಿ ಗ್ರಾವಿಟೇಷನಲ್ ಪವರ್ 0 ಇದೆ. ಗ್ರಾವಿಟೇಷನಲ್ ಪವರ್ 0 ಇದ್ರೆ ಏನಾಗ್ತದ, ತೂಕ ಇಮ್ಮಿಡಿಯೇಟ್ ಆಗಿ ಕಡಿಮೆ ಆಗುತ್ತದೆ. ತೂಕ ಕಡಿಮೆ ಆಗುತ್ತೆ. ತೂಕ ಕಡಿಮೆ ಅಂದರೆ ಮೀನಿಂಗ್ ಏನಿದ್ದು, ತೂಕ ಕಡಿಮೆ ಅಂದರೆ ನಮ್ಮ ಒಂದು ಬಾಡಿಯ ಎಲ್ಲ ಕೈ, ತೆರೆ, ನಿಮ್ಮ ಒಂದು ಬಾಡಿ ಪೋರ್ಷನ್ಸ್ ಏನದಾವೆ ಎಲ್ಲವೇ ಇರ್ತವೆ. ಆದರೆ ನಿಮ್ಮ ಒಂದು ಅನುಭವ ಏನದಲ್ಲ, ತೂಕ ನಮಗೀಗ ನಾವು ಇಲ್ಲಿ ನಿಂತರೆ ನಾವು ಒಂದು ನಿಲ್ತಾ ಇದ್ದೀವಿ ಅಂದ್ಕೊಳ್ಳಿ, ನೆಲದ ಮೇಲೆ ನಿಂತರೆ ನಮಗೊಂದು ರೀತಿಯ ಫೀಲಿಂಗ್ ಬರುತ್ತೆ. ನಾವು ಇಷ್ಟು ವೇಟ್ ಇದ್ದೀವಿ, ವೇಟ್ ಜಾಸ್ತಿ ಆಗಿದ್ದೀವಿ, ವೇಟ್ ಕಡಿಮೆ ಆಗಿದ್ದೀವಿ. ಅಲ್ಲಿ ಏನಾಗುತ್ತೆ, ಸ್ಪೇಸಲ್ಲಿ ಡ್ಯೂ ಟು ಲೆಸ್ ಗ್ರಾವಿಟಿ, ಡ್ಯೂ ಟು ಲ್ಯಾಕ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಯುವರ್ ಬಾಡಿ, ಯುವರ್ ವೆಯ್ಟ್ ಬಿಕಮ್ಸ್ ಆಲ್ಮೋಸ್ಟ್ 0. ವೆಯ್ಟ್ 0 ಆಗ್ಬಿಡುತ್ತೆ. ನಿಮ್ಮ ಮೇಲೆ ಆ್ಯಕ್ಟ್ ಆಗ್ತಿರುವಂತಹ ಫೋರ್ಸ್, ಯಾವ ಫೋರ್ಸ್ ಅದು? ಗ್ರಾವಿಟೇಷನಲ್ ಫೋರ್ಸ್. ದ ಗ್ರಾವಿಟೇಷನಲ್ ಫೋರ್ಸ್ which makes you to feel your weight that is not present in space. ಮೇಲೆ ಹೋದಂಗೆಲ್ಲ ಫೋರ್ಸ್ ಏನಾಗುತ್ತಾ, ಆ ಫೋರ್ಸ್ ಕಡಿಮೆ ಆಗ್ತಾ ಹೋಗ್ತದೆ ಮೇಲೆ ಹೋದಂಗೆಲ್ಲ ಗಗನಯಾತ್ರಿಗಳು. ಸೊ ಅಲ್ಲಿ ಅವ್ರಿಗೇನು ಆ ಫೋರ್ಸ್ ಏನಾಗ್ತದ, ವೇಟ್ಲೆಸ್ನೆಸ್ ಬರ್ತದೆ. ವೇಟ್ಲೆಸ್ನೆಸ್, ದ ಮ್ಯಾನ್ ಈ ಫೀಲ್ಸ್ ಲೆಸ್ ವೇಟ್ ಆನ್ ಹಿಸ್ ಬಾಡಿ, ಫಾರ್ ಹಿಸ್ ಬಾಡಿ. ಸೊ ಈ ಫೀಲ್ಸ್ ವೇಟ್ಲೆಸ್ನೆಸ್, ಶೂನ್ಯ ತೂಕವನ್ನು ಅವರು ಏನು ಮಾಡಿ ಅನುಭವಿಸ್ತಾರೆ ಮೇಲಿದ್ದು. ಶೂನ್ಯ ತೂಕ ಅಂದರೆ ವಿ ಬಿಕಮ್ ಲೈಕ್ ಪೇಪರ್, ವಿ ಜಸ್ಟ್ ಬಿಕಮ್ ಲೈಕ್ ಪೇಪರ್. ದೇರ್ಫೋರ್ ದ ಆಸ್ಟ್ರೋನಾಟ್ಸ್ on the surface of the moon or in any another planet, they are found to be floating like the birds, flying like the birds. The main reason is it is due to lack of gravitational power. So on earth, ಭೂಮಿಯ ಮೇಲೆ ಇವೆರಡೂ ಸೇಮ್, ಇದನ್ನು ಸೇಮು, ಇದನ್ನು ಸೇಮ್. ಭೂಮಿ ಮೇಲೆ ನಾವು ಅದನ್ನು ಯಾವಾಗಲೇ ಆಗಲಿ ನಮ್ಮ ಮಾಸ್ ಎಷ್ಟು ಅಂತ ನಾವು ಕೇಳಲ್ಲ, ವೇಟ್ ಎಷ್ಟು ಅಂತ 50 kg 60 kg ಈಗ ನಾವು ಮಾತಾಡ್ತೀವಿ. ಬಟ್ ಸ್ಪೇಸ್ನಲ್ಲಿ ಹೋದಂಗೆಲ್ಲ ಅಲ್ಲಿ ಮಾಸ್ ವೇಟ್ ಎರಡು ಗೊತ್ತಾಗುತ್ತೆ. ನಮ್ಮ ಮಾಸ್ ಅಲ್ಲಿ ಚಂದ್ರನಲ್ಲಿ ಹೋದಲ್ಲಿ ಕೂಡ, ಚಂದ್ರನಲ್ಲಿ ಇದ್ದೀರಿ ಅಂದರೂ ಕೂಡ ನಿಮ್ಮ ಮಾಸ್ 50 kg ತೋರಿಸ್ತಾ ಇರ್ತದೆ. ಇದು ಭೂಮಿ ಮೇಲೆ 55 kg 55 kg ಇಲ್ಲಿ ಆನ್ ಅರ್ತ್ ಭೂಮಿ ಮೇಲೆ ಎರಡು ಸೇಮ್. ಬಟ್ ಸಿ 55 kg 0 kg ಆನ್ ಮೂನ್. ಚಂದ್ರನ ಮೇಲೆ ಹೋದಾಗ ಏನು ಗೊತ್ತಾಗಿಲ್ಲ ನನಗೆ, ಅಂದ್ರೆ ಏನಾಗ್ತದೆ, ಏನು ವೆಯ್ಟ್ ಅಂದ್ರೆ ಏನು, ಅದು ಒಂದು ಫೋರ್ಸ್, ಅದು ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೆಯ ಬಲ ನಮ್ಮ ದೇಹದ ಮೇಲೆ, ಅದು ವಸ್ತುಗಳ ಮೇಲೆ, ನಮಗೊಂದೇ ಅಲ್ಲ, ಬೆಂಚಸ್ಗೆ ಈ ಒಂದು ಏನೇನದಾವೆಲ್ಲ ಎಲ್ಲ ವಸ್ತುಗಳಿಗೆ ಒಂದು ರೀತಿಯ ಬಲ ಪ್ರಯೋಗ ಆಗಿದೆ ಅವುಗಳ ಮೇಲೆ. ಅದರಿಂದಾಗಿ ಅವು ಏನು ಮಾಡ್ತಾವೆ, ಒಂದು ರೀತಿಯ ಬಲವನ್ನು ಅವು ತೋರಿಸ್ತಾ ಇರ್ತಾವೆ. ಅದನ್ನೇ ನಾವು ತೂಕ ಅಂತ ಕರಿತೀವಿ. ಭೂಮಿ ಮೇಲೆ ನಾವು ಈಸಿಯಾಗಿ ನಡಿಬೋದು, ಇಲ್ಲಿ ಈಸಿಯಾಗಿ ನಡಿಬೋದು ನಾವು. ಇಲ್ಲಿ ನಮಗೆ ಒಂದು ಗ್ರಿಪ್ ಇದೆ, ನಮ್ಮ ಒಂದು ಕಾಲುಗಳಿಗೆ ಒಂದು ಗ್ರಿಪ್ ಸಿಗುತ್ತೆ ಈ ಸರ್ಫೇಸ್ನಲ್ಲಿ, ಈ ಒಂದು ನೆಲ ಗ್ರೌಂಡ್ ಮೇಲೆ. ಆದರೆ ಮೇಲೆ ಹೋದಂತ ಏನಾಗುತ್ತಾ, ಆ ಒಂದು ಗ್ರಿಪ್ ಸಿಗಬೇಕು ಅಂದರೆ ದೇರ್ ಶುಡ್ ಬಿ ಎ ಫೋರ್ಸ್ ಆನ್ ಯುವರ್ ಬಾಡಿ. If that force is not, what is that force? Gravitational force. If that force fails to act on your body feels 0 kg weight. Your body feels 0 kg weight. Therefore, you start flying or floating like a bird, like a paper in the space. ಅಲ್ಲೆಲ್ಲ ಹಾರಾಡ್ತಾ ಇರ್ತಾರೆ. ಒಂದು ಏನಾದರೂ ಯಾವುದಾದ್ರೂ ಸಿನಿಮಾಗಳಲ್ಲಿ ನೀವು ನೋಡಿದರೆ, ಗಗನಯಾತ್ರಿಗಳನ್ನು ನೋಡಿದರೆ, ಗಗನಯಾತ್ರಿಗಳು ಹಾರಾಡ್ತಾ ಇರ್ತಾರ. ಕಾರಣ ಇದೆ, ಕಾರಣ ಇದೆ, ಗೊತ್ತಾಯ್ತಿಲ್ಲ ಏನು ಡಿಫ್ರೆನ್ಸ್ ಏನು. ಇದು ಎಲ್ಲ ಕಡೆ ಸೇಮ್ ಇರ್ತದೆ. ಮಾಸ್ ಈಸ್ ಸೇಮ್ ಎವ್ರಿವೇರ್. ಮಾಸ್ ಈಸ್ ಸೇಮ್ ಆನ್ ದ ಅರ್ತ್ ಆಸ್ ವೆಲ್ ಆಸ್ ಆನ್ ದ ಸ್ಪೇಸ್, ಆನ್ ದ ಮೂನ್.
ಬಟ್ ವೇಟ್ ಅನ್ನೋದು ಬೇರೆ ಬೇರೆ ಇದೆ. ವೇಟ್ ಅನ್ನೋದು ಭೂಮಿ ಮೇಲೆ ಮಾಸ್ ಏನಂದ್ರೆ ಅದೇ ವೇಟ್, ಬಟ್ ಸ್ಪೇಸ್ ಅಲ್ಲಿ ಬಂದಾಗ ಅದು 0 ಆಗುತ್ತೆ ಮೇಲಕ್ಕೆ. ಸೊ ಮಾಸ್ ಅನ್ನು ನಾವು ಮೆಜರ್ಮೆಂಟ್ ಮಾಸ್ ಏನೇನು ಯೂಸ್ ಮಾಡ್ತೀವಿ, ಯೂನಿಟ್ಸ್ ಆಫ್ ಮಾಸ್, ಯೂನಿಟ್ಸ್ ಆಫ್ ಮಾಸ್, ಯೂನಿಟ್ಸ್ ಆಫ್ ಮಾಸ್, units of mass. Yes, what is first one? First one here, see 1 kilo, 1 kg, 1 kg, 1000 grams. 1000 grams is equals to 1 kg. 1000 grams is equals to 1 kg. 1000 grams ಏನು ಕರಿತೀವಿ, 1 kg ಅಂತ ಕರಿತೀವಿ, 1 kg. 1000 grams is equals to 1 kg. Second one, 1 quintal. 1 quintal. 1 quintal is equals to 100 kg. 1 quintal. Quintal ಅಂತ ಕೇಳಿರ್ತೀವಿ. Quintal ಅಂದ್ರೆ ಎಷ್ಟು? 100 kg. Quintal. 1 ton. Ton. T-O-N-N-E. Ton. 1 ton is 1000 kg. 1 ton is 1000 kg. 1 quintal, 1 ton, ton ಅಂದ್ರೆ ಎಷ್ಟು? 1000 kg. 1 ಕ್ವಿಂಟಲ್ ಅಂದ್ರೆ ಎಷ್ಟು? 100 kg. 1 kg ಅಂದ್ರೆ ಎಷ್ಟು? 1000 ಗ್ರಾಂ, ರೈಟ್? 1 pound, ಪೌಂಡ್ ಅಂತ ಬರ್ತದೆ, ಸ್ಮಾಲ್ ಯೂನಿಟ್ ಪೌಂಡ್. 1 pound, 1 pound ಅಂದ್ರೆ ಕಾಮನ್ ಆಗಿ ಅರ್ಧ ಕೆಜಿ ಅಂತ, ಅರ್ಧ ಕೆಜಿ. ಅದನ್ನ ಅರ್ಧ, ಎಕ್ಸಾಕ್ಟ್ ಅರ್ಧ ಅಲ್ಲ, 0.43 kg. 0.43 kg ಪೌಂಡ್ ಅಂತ ಬರ್ತದೆ. ಪೌಂಡ್ ಅಂದರೆ ಅರ್ಧ ಕೆಜಿ. ಸೊ ನಾವು ಮತ್ತೆ ಬೇರೆ ಯಾವುದನ್ನು ಯೂನಿಟ್ ಯೂಸ್ ಮಾಡ್ಬೋದು ಮಾಸ್ಗೆ? ಮಾಸ್ ವೇಟ್ ಎರಡು ಒಂದೇ ಸೇಮ್, ಭೂಮಿ ಮೇಲೆ ಎರಡು ಸೇಮ್ ಅಂತ ಹೇಳಿದ್ರೆ ಅದೇ ಸೇಮ್. ಈಗ 1 kgಗೆ 1000 ಗ್ರಾಮ್, ಕ್ವಿಂಟಲ್ಗೆ 100 kg, ಟನ್ ಅಂದರೆ 1000 kg, ಪೌಂಡ್ ಅಂದರೆ 0.43 kg ಅಂತ ಯೂಸ್ ಮಾಡ್ತೀವಿ. ಸೊ ಇದು ಡಿಫ್ರೆಂಟ್ ಮಾಸಸ್. ಇನ್ನೂ ಬೇರೆ ಬೇರೆ ಏನಾದರೂ ಬೇರೆ ಬೇರೆ ಉಪಯೋಗ, ಬೇರೆ ಬೇರೆ ಯೂಸಸ್ ಯೂನಿಟ್ಸ್ಗಳದಾವ ಅಂದರೆ ಅದನ್ನು ನೀವು ನಿಮ್ಮ ಕ್ಲಾಸ್ಗಳಲ್ಲಿ ಮುಂದಿನ ಒಂದು ತರಗತಿಯಲ್ಲಿ ಕಲಿತೀರಿ. ಸೊ ಈಗ 1 pound, ರಿಮೆಂಬರ್ 1 pound is equals to 0.43 kg. ಇಲ್ಲಿ ಯಾವುದೇ ಮತ್ತೆ ಏನು ಬರ್ತಾವ? ಸ್ಮಾಲೆಸ್ಟ್ ಯೂನಿಟ್ ಬರ್ತಾವ. ಸ್ಮಾಲೆಸ್ಟ್ ಯೂನಿಟ್ ಅಟೋಮಿಕ್ ಮಾಸ್ ಯೂನಿಟ್ ಅಂತ ಬರ್ತದೆ. ಅಟೋಮಿಕ್ ಮಾಸ್ ಯೂನಿಟ್, ಅಟೋಮಿಕ್ ಮಾಸ್ ಯೂನಿಟ್ AMU ಅಂತ ಬರ್ತದೆ. AMU 1 AMU ಅಂದ್ರೆ ಅಟೋಮಿಕ್ ಮಾಸ್ ಯೂನಿಟ್. ಎಲೆಕ್ಟ್ರಾನ್ ಅಂತ ಇರ್ತದೆ ನೋಡಿ, ಕೇಳಿದ್ರೆ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು, ಪಾಸಿಟ್ರಾನು ಅಂತದ. ಅವುಗಳ ಎಲೆಕ್ಟ್ರಾನ್ಗಳ ಒಂದು ಮಾಸ್, ಎಲೆಕ್ಟ್ರಾನ್ ಮಾಸ್ನ ಮೆಜರ್ಮೆಂಟ್ ಮಾಡೋದಕ್ಕೆ ಈ ಒಂದು ಯೂನಿಟ್ ಯೂಸ್ ಮಾಡ್ತಾರೆ. ಅಟೋಮಿಕ್ ಮಾಸ್ ಯೂನಿಟ್ ಅಂತ ಬರ್ತದೆ. Atomic mass unit is the one which is used for measuring mass of an electron. You know, mass of an electron, right? So next class ಅಲ್ಲಿ ಮತ್ತೆ ಇವೆಲ್ಲ ನಿಮಗೆ ಸದ್ಯ ಈ ಬ್ರಿಡ್ಜ್ ಕೋರ್ಸ್ ನಲ್ಲಿ ಇವೆಲ್ಲ ಸ್ವಲ್ಪ ಅತಿ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಇರ್ತವೆ. ಈ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಏನು ಬೇಡ ನಮಗೆ. ಜಸ್ಟ್ ನೆಕ್ಸ್ಟ್ ಟೈಮ್ ಅಂತ ಬರುತ್ತೆ ಯೂನಿಟ್. ನೆಕ್ಸ್ಟ್ ಯಾವುದು? ಮಾಸ್ ನಂತರ ಮಾಸ್ ಅಂಡ್ ವೇಟ್ ಅಂತ ಗೊತ್ತಾಯ್ತಲ್ಲ ನಿಮಗೆ. ಮಾಸ್ ಅಂಡ್ ವೇಟ್ ಡಿಫರೆನ್ಸಸ್, ಮಾಸ್ ಅಂದ್ರೇನು, ವೇಟ್ ಅಂದ್ರೇನು ಅರ್ಥ ಮಾಡ್ಕೊಂಡಿರಬೇಕು. ಮಾಸ್ ಈಸ್ ಡಿನೋಟೆಡ್ ಬೈ m, ಸ್ಮಾಲ್ m. ಮಾಸ್ ನ ಯಾವುದರಿಂದ ಸೂಚಿಸ್ತೀವಿ ನಾವು? ಸ್ಮಾಲ್ m ಇಂದ ಸೂಚಿಸ್ತೀವಿ. ವೇಟ್ ಈಸ್ W, ಕ್ಯಾಪಿಟಲ್ W. ವೇಟ್ ನ W ಇಂದ ಸೂಚಿಸ್ತೀವಿ. ನೆಕ್ಸ್ಟ್ ಒನ್, ಫಸ್ಟ್ ಒನ್ ಲೆಂತ್, ಡಿಸ್ಟೆನ್ಸ್. ನೀವು ನಿನ್ನೆ ಮನೆ ತಗೋ ಡಿಸ್ಟೆನ್ಸ್. ನೆಕ್ಸ್ಟ್ ಮಾಸ್, ನೆಕ್ಸ್ಟ್ ಟೈಮ್ ಅಂತ ಬರುತ್ತೆ. Yes, what is the time? ಒಂದು ಘಟನೆ ಆಗ್ತಾ ಇದೆ ಅಂದ್ರೆ ಒಂದು ಪೀರಿಯಡ್ ನಡೀತಾ ಇದೆ. ಒಂದು ವಿಷಯದ ಪೀರಿಯಡ್ ನಡೀತಾ ಇದೆ. ಆ ಪೀರಿಯಡ್ ಮೊದಲನೇ ಕ್ಷಣದಿಂದ ಕೊನೆಯ ಕ್ಷಣದವರೆಗೂ ನಡುವೆ ಇರುವಂತಹ ಒಂದು ಏನು ಕರಿತೀರಿ, ಆ ಒಂದು ಘಟನೆಯ ಪ್ರಾರಂಭಿಕ ಹಂತದಿಂದ ಕೊನೆಯ ಹಂತದವರೆಗೂ ನೀವು ಎಷ್ಟು ಸಮಯವನ್ನು ತೆಗೆದುಕೊಳ್ತೀರಿ, ಎಷ್ಟು ನೀವು ಆ ಒಂದು ಕ್ಷಣವನ್ನು ಇದು ಮಾಡ್ತೀರಿ, ನೀವು ಕಳೀತೀರಿ, ಅದನ್ನು ನಾವು ಸಮಯ ಅಂತ ಕರಿತೀವಿ. ಇಟ್ ಈಸ್ ದ ಡ್ಯೂರೇಷನ್ between initial and final of
ಫೈನಲ್ ಪಾಯಿಂಟ್ ಆಫ್ ಎ ಪ್ರೋಗ್ರಾಮ್. ವಾಟ್ ಈಸ್ ದ ಟೈಮ್? ಸಮಯ ಅಂದ್ರೇನು? ಒಂದು ಕಾರ್ಯಕ್ರಮದ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗಿನ ಹಂತ. ಆ ಒಂದು ನಡುವೆ ಏನು ಬರುತ್ತೆ ನಮಗೆ? 30 ನಿಮಿಷ, 40 ನಿಮಿಷ, 50 ನಿಮಿಷ ಏನು ಕರಿತೀವಲ್ಲ, ಅದನ್ನೇ ನಾವು ಟೈಮ್ ಅಂತ ಕರಿತೀವಿ. ಡ್ಯೂರೇಷನ್. ಇಟ್ ಈಸ್ ದ ಡ್ಯೂರೇಷನ್ ಬಿಟ್ವೀನ್ 2 ಪಾಯಿಂಟ್ಸ್, ಇನಿಷಿಯಲ್ ಅಂಡ್ ಫೈನಲ್. ಟೈಮ್ ಯಾವ್ದ್ರಲ್ಲಿ ಅಳತೆ ಮಾಡ್ತೀರಿ? ಟೈಮ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್ಸ್. ಯಾವ್ದ್ರಲ್ಲಿ ಅಳತೆ ಮಾಡ್ತೀರಿ? ಟೈಮ್ ಈಸ್ ಮೆಜರ್ಡ್ ಅಂದ್ರೆ ನಾವು ಅಳತೆ ಮಾಡೋದು. ಟೈಮ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್ಸ್. ಟೈಮ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್ಸ್. ರೈಟ್? ಸೊ 1 ಅವರ್ ಅಂದ್ರೆ ಎಷ್ಟಪ್ಪ? 1 ತಾಸು ಅಂದ್ರೆ ಎಷ್ಟು ಸೆಕೆಂಡ್? 1 ಅವರ್ ಅಂದ್ರೆ 3600 seconds. 1 hour is equals to 3600 seconds. Sir, calculator. 1 hour is equals to 3600 seconds, right? ಒಂದು ಗಂಟೆ ಎಷ್ಟು ಸೆಕೆಂಡ್ ಅದಾವ? 3600 ಸೆಕೆಂಡ್ ಅದಾವ. 1 ಗಂಟೆ ಅಂದ್ರೆ 3600 ಸೆಕೆಂಡ್. ಒಂದು ದಿನ ಅಂದ್ರೆ ಎಷ್ಟು? ಒಂದು ದಿನ, ಒನ್ ಡೇ. ಒಂದಿನ ಅಂದ್ರೆ ನೋಡಿ, 1 ತಾಸಿಗೆ 3600 ಸೆಕೆಂಡ್ ಅದಾವ. ಅದೇನು ಬಂತು ಅಂದ್ರೆ 1 ನಿಮಿಷಕ್ಕೆ 60 ಸೆಕೆಂಡ್. 1 ನಿಮಿಷಕ್ಕೆ 60 ಸೆಕೆಂಡು. ನಾವು 60 ನಿಮಿಷ ಅಂತ ಹೇಳ್ತೀವಿ. 1 ಗಂಟೆ 60 × 60 3600. ಒಂದು ದಿನ 24 ಗಂಟೆ. 24 × 3600 86,400 ಸೆಕೆಂಡ್. 86,400 ಸೆಕೆಂಡ್. ಒಂದು ವರ್ಷ, 1 ಇಯರ್. 1 year. Yes, how many days are there in 1 year? ಒಂದು ವರ್ಷದಲ್ಲಿ ಎಷ್ಟು ದಿನಗಳದಾವ? ಒಂದು ವರ್ಷದಲ್ಲಿ 365 ದಿನಗಳದಾವ. 365. ಸೊ ಎಷ್ಟು ಸೆಕೆಂಡ್ ಆಯ್ತಪ್ಪ? 3 1 5 3 6 0 0 ಬಿಡಿ 10 ಸಾವಿರ ಲಕ್ಷ ಕೋಟಿ. 3 ಕೋಟಿ 15 ಲಕ್ಷ 36,000 ಸೆಕೆಂಡ್. ಎಷ್ಟು? ಒಂದು ವರ್ಷದಲ್ಲಿ ಎಷ್ಟದ ಸೆಕೆಂಡ್ಸ್? 3,15,36,000 ಸೆಕೆಂಡ್ಸ್ ಅದಾವ. ಸೊ ನೀವು ಆಲ್ರೆಡಿ ಈಗ 16 ವರ್ಷ ಹೋಗ್ಬಿಟ್ಟವ. ನೀವು 17 ವರ್ಷದಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ. ಎಷ್ಟು ಸೆಕೆಂಡ್ಸ್ನ ನೀವು ಕಳೆದಿದ್ದೀರಿ ಭೂಮಿ ಮೇಲೆ ಅಂತ ಏನಾದರೂ ನಾವು ಯೋಚನೆ ಮಾಡೋದಾದ್ರೆ 1 ಒಬ್ಬ ಮನುಷ್ಯ ಕಾಮನ್ ಆಗಿ ಎಷ್ಟು ವರ್ಷ ಬದುಕ್ತಾನ? 100 ವರ್ಷ ಬದುಕ್ತಾನ ಅಂತ ತಿಳ್ಕೊಳ್ಳಿ. 100 ವರ್ಷ ಬದುಕ್ತಾನ ಅಂತ ತಿಳ್ಕೊಳ್ಳೋಣ. 100 ವರ್ಷ ಬದುಕ್ತಾ ಇಲ್ಲ. ಇವಾಗ 60 ವರ್ಷ ಬದುಕ್ತಾನ. 60 ಇಯರ್ಸ್. 60 ಇಯರ್ಸ್ನಲ್ಲಿ ಇಂಟು 60 ಎಷ್ಟು ಬರ್ತದ ಅಂದರೆ 60 ಇಂಟು 60 ಮಾಡಿದರೆ 3.1536 ಇಂಟು 60 189 216 into ಬಿಡಿ 10 3 4 5 6 into 10 to the power of 10 to the power of ಅವೇನು ಮಾಡೋಣ? 3000 3.1536 into 60 189.216 into 10 to the power of 1 2 3 4 5 6 7 17 ಅಂದರೆ 189 216 ಇಲ್ಲಿ 3 5 4 0 1 2 3 4 ಇಷ್ಟು ಸೆಕೆಂಡ್ಸ್ ನೀವು ಭೂಮಿ ಮೇಲೆ ಬದುಕಿರ್ಬೇಕು. ಇಷ್ಟೇ ಸೆಕೆಂಡ್ಸ್ ಭೂಮಿ ಬದುಕಿರೋದು. ಇಡೀ 100,000 ಲಕ್ಷ 189 ಕೋಟಿ 189 crores 21,60,000 seconds. 189 crores 21,60,000 seconds. ಒಬ್ಬ ಮನುಷ್ಯನ ಜೀವಿತಾವಧಿ ಅಷ್ಟೇ ಅವಧಿಯಲ್ಲಿ ನೀವೇನು ಸಾಧನೆ ಮಾಡ್ತೀರಿ ಅದು ನಿಮ್ಮ ಮೇಲೆ ಬಿಟ್ಟಿದೆ, ನಮ್ಮ ಮೇಲೆ ಬಿಟ್ಟಿದೆ. ನಾವೇನು ಸಾಧನೆಯನ್ನು ಮಾಡ್ತೀವಿ? ನಾವು ಸೈನ್ಸ್ ಅಡ್ಮಿಷನ್ ತಗೊಂಡು ಎದುರಿ ಓಡೆ ಹೊತ್ತು ಅವನಿಗೆ ಅಥವಾ ಎದುರದೆ ಏನಾದರೂ ಪರಿಶ್ರಮ ಪಟ್ಟು ಸ್ಕೋರ್ ಮಾಡ್ತೀವ ಅನ್ನೋದು ನಿಮ್ಮ ಮತ್ತು ನಮ್ಮ ಮೇಲೆ ಡಿಪೆಂಡ್. ನೋಡಿ, 1 ವರ್ಷಕ್ಕೆ ಎಷ್ಟು ಸೆಕೆಂಡ್ಸು?
3,15,36,000 ಸೆಕೆಂಡ್. ಇಲ್ಲಿ ಎಷ್ಟದವ 60 ವರ್ಷಕ್ಕೆ ಎಷ್ಟದವ 189,21,60,000 ಸೆಕೆಂಡ್ಸ್ ಅದಾವ. ಸೊ ಸ್ಟಾರ್ಟಿಂಗ್ ಎಲ್ಲರಿಗೂ ಕಷ್ಟ ಅನಿಸುತ್ತೆ ಸೈನ್ಸ್. ಡೋಂಟ್ ವರಿ, ಸೈನ್ಸ್ ಈಸ್ ವೆರಿ ಈಸಿಯರ್ ಕಂಪೇರ್ಡ್ ಟು ಎನಿ ಅದರ್ ಸಬ್ಜೆಕ್ಟ್ಸ್. ಸೈನ್ಸ್ನಲ್ಲಿ ಬಹಳ 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 ಈಸಿಯೆಸ್ಟ್ ಟಾಪಿಕ್ಸ್ ಇರ್ತಾವ. ನೀವು ಬೇರೆ ಒಂದು ಕೋರ್ಸ್ಗಳು ಮಾಡೋದಕ್ಕಿಂತ ಯು ಸೆಲೆಕ್ಟೆಡ್ ಎ ಬೆಸ್ಟ್ ಕೋರ್ಸ್ ಫಾರ್ ಯುವರ್ ಸ್ಟಡಿ ಲೈಫ್. ಸೊ ಹ್ಯಾವ್ ಎ ಬಿಲೀಫ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ವೆಯ್ಟ್ ಫಾರ್ ಸಮ್ ಟೈಮ್, ರೈಟ್? 1-2 ರಿಂದ 3 ತಿಂಗಳು. ಈಗ ನೀವು ಆನ್ಲೈನಲ್ಲಿ ಪಾಠ ಮಾಡ್ತಾ ಇದ್ದೀವಲ್ಲ, ಅವೆಲ್ಲ ನಾವು ಒಂದೇ ಬ್ರಾಂಚ್ನವರಲ್ಲ, ಡಿಫ್ರೆಂಟ್ ವಿ ಬಿಲಾಂಗ್ಸ್ ಟು ಡಿಫ್ರೆಂಟ್ ಬ್ರಾಂಚಸ್. I belongs to Yadgir branch, Yadgir DDU ಫಿಸಿಕ್ಸ್ ಲೆಕ್ಚರರ್. ಬಯಾಲಜಿ ಇದ್ದವರು ಶಾಪುರ್ ನಿಮ್ಗೆ ಹೇಳ್ತಾ ಇರೋರು. ಕೆಮಿಸ್ಟ್ರಿ ಇದ್ದವರು ಇಲ್ಲಿ ವಡಗೇರ ಬ್ರಾಂಚ್ ಅವರು ಫಿಸಿಕ್ಸ್ ಇಲ್ಲಿ ಶಾಪುರದ ಯಾದಗಿರಿಯವರು ಕೆಮಿಸ್ಟ್ರಿ ಅವರು. ಮತ್ತು ಬೇರೆ ಏನು ಹೇಳ್ತಾ ಇದ್ದಾರಲ್ಲ, ಬೇರೆ ಮ್ಯಾಥಮೆಟಿಕ್ಸ್ ಇದ್ದವರು ದೋರ್ನಳ್ಳಿಯವರು. ಸೊ ಬಿ ಕೂಲ್ ಅಪ್ ಟು ಸಮ್ ಟೈಮ್. ಡೆಫಿನೆಟ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್. ಮತ್ತೊಮ್ಮೆ ಕಾಲೇಜ್ ಸ್ಟಾರ್ಟ್ ಆಗಿ ನೀವೆಲ್ಲ ಬ್ರಿಡ್ಜ್ ಕೋರ್ಸ್ ಇವು, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಸಿಲೆಬಸ್ನ ಭಾಳ ಈಸಿಯಾಗಿ ಕನ್ನಡದಲ್ಲಿ ನಿಮಗೆ ಕನ್ನಡ ಪ್ಲಸ್ ಇಂಗ್ಲೀಷ್ನಲ್ಲಿ ಅರ್ಥ ಆಗೋ ಥರ ಹೇಳ್ಕೊಡ್ತೀವಿ. ಸೊ ಹ್ಯಾವ್ ಎ ಬಿಲೀಫ್ ಆನ್ ಅಸ್. ನಮ್ಮನ್ನು ನಂಬ್ರಿ, ನಿಮ್ಮನ್ನು ಕೂಡ ನಂಬ. ಏನು ಓಡಿ ಹೋಗುವಂಥದ್ದು ಸಾಹಸ ಮಾಡಬಹುದು. ನಾವು ಅಲ್ಲೇ ಅಂತ, ನೀವು ಅಲ್ಲೇ ಅಂದರೆ ಆಯ್ತು, ನಿಂತ್ಬಿಟ್ಟಿದ್ದು. ಏನಾದರೂ ಬಂದಿದೆ ಸೈನ್ಸ್ ಅಡ್ಮಿಷನ್ ಮಾಡಿಸಿದೆ ಅಂದರೆ ಕಾನ್ಫಿಡೆಂಟ್ ಇರಲಿ. ಇನ್ಮೇಲೆ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಇದೆ. ಇನ್ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಲಿ. ವೇಟ್ ಮಾಡಿ ಸ್ವಲ್ಪ ದಿನ, ಡೆಫಿನೆಟ್ಲಿ ಇವೆಲ್ಲ ಭಾಳ ಸಿಂಪಲ್. ಇವಕ್ಕೇನು ಭಾಳ ಪ್ರಾಕ್ಟೀಸ್ ಮಾಡೋ ನೆಸೆಸಿಟಿ ಇಲ್ಲ, ಭಾಳ ಸಿಂಪಲ್. ಪಾಸಿಂಗ್ ಈಸ್ ವೆರಿ ಈಸಿ ಇನ್ ಸೈನ್ಸ್ ಸಬ್ಜೆಕ್ಟ್. ಜಸ್ಟ್ 21 ಮಾರ್ಕ್ಸಿಗೆ ಪಾಸ್ ಫಿಸಿಕ್ಸ್ನ PCMನಲ್ಲಿ, PCBನಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಮ್ಯಾಥಮೆಟಿಕ್ಸ್ 35 ತಗೋಬೋದು, ಕನ್ನಡ ಇಂಗ್ಲೀಷ್ 35 ತಗೋಬೋದು, ಆರಾಮ್ ಪಾಸ್ ಆಗ್ತೀರಿ. ಸೊ ಕೂಲ್ ಆಗಿರ್ರಿ. ನಿಮಗೆ ಕ್ಲಾಸ್ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ಕೇಳ್ರಿ. ಅದಕ್ಕೆ ಸ್ವಲ್ಪ ಬೇಸರ ಬರ್ತದ ಅಂದರೆ ಮತ್ತೆ ಕೇಳ್ಬೋದು. ಇಯರ್ಫೋನ್ಸ್ ಇಟ್ಕೊಂಡು ಕೇಳ್ಬೇಕು. ಇಯರ್ಫೋನ್ಸ್ ಇಟ್ಕೊಂಡು ಕ್ಲಾಸ್ ಕೇಳ್ಬೇಕು. ಮನೆಗಿದ್ದವ್ರಿಗೆ ಡಿಸ್ಟರ್ಬೆನ್ಸ್ ಆಗಲ್ಲ, ನಿಮಗೂ ಕೂಡ ಯಾವುದೇ ಡಿಸ್ಟರ್ಬೆನ್ಸ್ ಅನಿಸಲ್ಲ. ಒಂದು ಇಯರ್ಫೋನ್ ತೊಗೊಳ್ರಿ, 100 ಸಿಗ್ತಾವೆ ಇಲ್ಲಿ. ಇಯರ್ಫೋನ್ಸ್ ಪರ್ಚೇಸ್ ಮಾಡಿ ಇಯರ್ಫೋನ್ಸಲ್ಲಿ ಕ್ಲಾಸ್ಗಳನ್ನು ಕೇಳಿ, ಗ್ಯಾರಂಟಿ ಅರ್ಥ ಆಗ್ತದೆ. ಅರ್ಥ ಆಗಿಲ್ಲ ಅಂದರೆ ಆ ಒಂದು ನಂಬರ್ಸ್ ತೊಗೊಳ್ರಿ. ಆ ನಂಬರ್ಸ್ ಗ್ರೂಪ್ಗಳಲ್ಲಿ ನಂಬರ್ಗಳದಾವೆ, ಆ ಸರ್ ಫೋಟೋ ಇರ್ತದೆ. ನಂಬರ್ ತೊಗೊಂಡು ಆ ಸರ್ಗೆ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ, ನನಗೂ ಕಾಂಟ್ಯಾಕ್ಟ್ ಮಾಡಿ. ಬೇರೆ ಯಾರು ಸರ್ಸ್ ನಂಬರ್ ಅದ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಡೆಫಿನೆಟ್ಲಿ ಅವರು ನಿಮ್ಗೆ ಅದರದ್ದು ಸೊಲ್ಯೂಷನ್ಸ್ನ ಹೇಳ್ತಾರೆ. ಇಲ್ಲ ಗ್ರೂಪ್ನಲ್ಲಿ ಮೆಸೇಜ್ ಆಗ್ತದೆ, ಪರ್ಸನಲಿ ಮೆಸೇಜ್ ಆಗ್ತದೆ. ಓಕೆ, ಹ್ಯಾವ್ ಎ ನೈಸ್ ಡೇ.